ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಮ್ಮ ಮಮ್ಮಿ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯಿ ಎಣ್ಗಾಯಿ ಮಾಡತ್ತಾಳು. ಬೆಳಿಗ್ಗೆ ಎದ್ದ ಕೂಡಲೇ ಇಲ್ಲಿ ನೋಡ್ಬೋದು, ಬದ್ನಿಕಾಯಿ ಕಟ್ ಮಾಡ್ಕೊಂಡು ಆಲ್ರೆಡಿ ನೀರಾಗಿ ಇಟ್ಕೊಂಡ ಮಮ್ಮಿ. ಕಟ್ ಅಂದರೆ ಹಿಂಗೆ ಒಂದು ಬದ್ನಿಕಾಯಿ ಒಳಗೆ ಹಿಂಗೆ ಫುಲ್ ಕಟ್ ಮಾಡ್ಕೊಳಂಗಿಲ್ಲ, ಅದನ್ನು ಹಿಂಗೆ 4 ಪೀಸ್ ಅದು ಮಾಡ್ಕೋತಾರೆ. ಇಲ್ಲಿ ನೋಡ್ಬೋದು, ನಮ್ಮ ಸೈಡ್ ಅಡುಗೆ ಮಾಡೋಕ್ಕಿಂತ ಮುಂಚೆ ಎಲ್ಲರ ಮನೆಯೊಳಗೂ ಫಸ್ಟ್ ಗ್ಯಾಸ್ ಕಟ್ಟಿ ಒರೆಸಿ ಅದನ್ನು ಪೂಜೆ ಮಾಡ್ತಾರೆ. ಎಲ್ಲರೂ ಮಾಡ್ತಾರನ ಇದನ್ನು. ಸೊ ನೆಕ್ಸ್ಟ್ ಮಮ್ಮಿ ಎಣ್ಣೆ ಕಾಯಕ್ಕಿಟ್ಟ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಇಲ್ಲಿ ನೋಡ್ಬೋದು, ಇದು ಒಂದು ಶೇಂಗಾದ ಮಸಾಲ. ಇದು ಒಂದು ಮೇನ್ ಇಂಗ್ರೀಡಿಯಂಟ್ ಅಥವಾ ಮಸಾಲ ಅನ್ಬೋದು ನಾವು. ಇದು ಬದ್ನಿಕಾಯಿ ಎಣ್ಗಾಯಿಗೆ ಇಲ್ಲಿ ಮಮ್ಮಿ ಈಗ ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾಳೆ. ಫಸ್ಟ್ ಅದೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಒಳಗೆ ಬರೋ ಮಟ್ಟ, ಹಸಿ ವಾಸ ಹೋಗೋ ಮಟ್ಟ ಎಲ್ಲ ಫ್ರೈ ಮಾಡ್ಕೊತಾಳು. ಆಮೇಲೆ ಸ್ವಲ್ಪ ಅಲ್ಲ ಇಟ್ಕೊಂಡು ಅದಕ್ಕೆ ಮತ್ತು ಇದು ಹುಣ್ಸಿನ್ಕಾಯಿ ನೆನೆಸಿಟ್ಟು ಅದನ್ನು ನೀರನ್ನು ಹಾಕ್ಕೋತಾಳು. ಮತ್ತು ಇಲ್ಲಿ ನೋಡ್ಬೋದು, ಅರಿಶಿನೂ ಹಾಕಿಟ್ಟಾಳು. ಉಪ್ಪು ಖಾರ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಂಗೆ ಹಾಕ್ಕೋಬೇಕು. ಇದು ಬೇಸಿಕ್ ಮಸಾಲೆಗಳೆಲ್ಲ ಹಾಕಿದ್ಮೇಲೆ ಇದು ಏನು ಪೌಡರ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಹುಣ್ಸಿನ್ಕಾಯಿದ ನೀರನ್ನು ಹಾಕ್ಬೇಕು, ಸ್ವಲ್ಪ ಟ್ಯಾಂಗಿ ಟೇಸ್ಟಿಗೆ. ಆಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಕುದಿ ಬಂದಮೇಲೆ ಆಫ್ ಮಾಡ್ಬೋದು ಗ್ಯಾಸ್. ಮತ್ತು ರೆಡಿಯಾಗಿದ್ದ ಮಸಾಲ ಒಂದೊಂದು ಬದ್ನಿಕಾಯಿ ಒಳಗೆ ಇದು ಮಮ್ಮಿ ತುಂಬತ್ತಾರಲ್ಲ, ಈ ಥರ ತುಂಬ್ಕೊತ ಹೋಗಬೇಕು. ಅದ್ರೊಳಗೆ ಹಾಕುವಂಥ ಮಸಾಲ ತುಂಬ್ಕೊತ ಹೋಗ್ಬೇಕು. ಆಮೇಲೆ ಮಸಾಲ ತುಂಬಿಟ್ಟಿದ್ದ ಬದ್ನಿಕಾಯಿ ಮತ್ತು ಸ್ವಲ್ಪ ನೀರು ಹಾಕಿ ಉಳಿದಿದ್ದ ಮಸಾಲ ಜೊತೆ ಬದ್ನಿಕಾಯಿ ಚೆನ್ನಾಗಿ ಹಣ್ಣಾಗೋ ಮಟ್ಟ ಕುದಿಸ್ಕೋಬೇಕು.